Okay, once again, good morning. ಇವತ್ತು ನಿಮಗೆ ನಾನು ಎಕನಾಮಿಕ್ಸ್ ಅಲ್ಲಿ ಬರೋ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ನ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಡ್ತೀನಿ. ಸೊ 4 ಮಾರ್ಕ್ಸ್ ಅಲ್ಲಿ ದ ಫಸ್ಟ್ ಚಾಪ್ಟರ್ ದಟ್ ಈಸ್ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಯು ಹ್ಯಾವ್ 5 ಕ್ವಶನ್ಸ್. ಸೊ ಆ 5 ಕ್ವಶನ್ಸ್ ಯಾವ್ಯಾವ್ದು ಅಂತ ನೋಡಿದ್ರೆ ದ ಫಸ್ಟ್ ಒನ್ ಈಸ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಹೌ ಫ್ಯಾಮಿಲಿ ಫಾರ್ಮ್ ವೀವರ್ ಟೀಚರ್ ಕ್ಯಾನ್ ಯೂಸ್ resources to fulfill their needs in simple economy. This is the first question. Second question is briefly explain production possibility frontier. And third question is briefly explain centrally problems of economy. And fourth question is write a note on centrally planned economy central problems. Next last question is may write a short note on market economy. So there are 5 questions in the first chapter. Either out of this, one question will appear in the examinations. One the question nimge exam ali baro chances irutte. The first question enide antandre how the family farm weaver teacher can use their resources to fulfill their needs in simple economy. That is nothing but ಫ್ಯಾಮಿಲಿ ಫಾರ್ಮ್ ಇರ್ಬೋದು, ವೀವರ್ ಇರ್ಬೋದು, ಟೀಚರ್ ಇರ್ಬೋದು. ದೀಸ್ ಆರ್ ದ ಡಿಫ್ರೆಂಟ್ ಪ್ರೊಫೆಷನ್ಸ್ ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಜಾಬ್ಸ್ ಒಬ್ಬ ಮನುಷ್ಯ ಮಾಡುವಂಥದ್ದು. ಸೊ ಅದರಲ್ಲಿ ಎಕನಾಮಿ ಯಾವ ತರ ಸಿಂಪಲ್ ಎಕನಾಮಿಲಿ ಅವ್ರ ರಿಸೋರ್ಸಸ್ ನ ಇಟ್ಕೊಂಡು ಯಾವ ರೀತಿ ಫುಲ್ಫಿಲ್ ಮಾಡ್ಕೋತಾರೆ ಅನ್ನೋದ ಇಲ್ಲಿ ಈ ಕ್ವಶನ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ಲಿ ನಾನು ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಬಂದಾಗ ಯು ಹ್ಯಾವ್ ಟು ಗಿವ್ ಇಂಟ್ರೊಡಕ್ಷನ್ ಲೈಕ್ ದಿಸ್. ಸೊ ಇಂಟ್ರೊಡಕ್ಷನ್ ಏನ್ ಹೇಳುತ್ತೆ ಅಂತ ಅಂದ್ರೆ, so the goods and services that any individuals needs is so large that no individual in the society to begin with has all the things they needs. Every individual has some amount of only a few of the goods and services that we should like to use. So ಏನ್ ಹೇಳುತ್ತೆ ಅಂದ್ರೆ ನೀಡ್ಸ್ ಏನಿರುತ್ತೆ ಗೂಡ್ಸ್ ಅಂಡ್ ಸರ್ವಿಸಸ್ ಲಾರ್ಜ್ ಅಲ್ಲಿ ಇರುತ್ತೆ. ಒಬ್ಬರಿಗೆ ಒಂದು ವ್ಯಕ್ತಿಗೆ ಒನ್ ಪರ್ಸನ್ಗೆ ದೇರ್ ಇಸ್ ಎ ಲಾಟ್ ಆಫ್ ನೀಡ್ಸ್. ಆಸ್ ಎ ಪರ್ಸನ್ ಅಂತ ಬಂದಾಗ ದೇರ್ ಇಸ್ ಎ ಲಾಟ್ ಆಫ್ ನೀಡ್. ಸೊ ಒಬ್ಬನೇ ಎಲ್ಲಾನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳಕ್ ಆಗಲ್ಲ. ಸೊ ಯು ಹ್ಯಾವ್ ಟು ಡಿಪೆಂಡ್ ಆನ್ ಸಮ್ ಅದರ್ ನೀಡ್ಸ್. ಸೊ ಒಬ್ರಿಗೂ ಒಬ್ಬ ಇಂಡಿವಿಜುವಲ್ ಮಾಡೋದನ್ನ ಇನ್ನೊಬ್ಬ ಇಂಡಿವಿಜುವಲ್ ನ ಬೈ ಮಾಡ್ಬೇಕಾಗತ್ತೆ. ಸೊ ಅವನು ಬೇರೆ ಅವನ ನೀಡ್ ನ ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ಸೊಸೈಟಿ ಮೇಲೆ ಡಿಪೆಂಡ್ ಆಗ್ಬೇಕು ಅನ್ನೋದು ದಟ್ಸ್ ದ ಫಸ್ಟ್ ಥಿಂಗ್. ಸೊ ದಟ್ ಈಸ್ ವಾಟ್ ಎಕನಾಮಿ ಸ್ಟಾರ್ಟ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ 3 ಪ್ರೊಫೆಷನ್ ನ ನಾವು ತಗೊಂಡಿದೀವಿ. ಇಲ್ಲಿ 3 ಪ್ರೊಫೆಷನ್ ಅಲ್ಲಿ ಕಾಮನ್ ಥಿಂಗ್ ಏನು ಅಂತಂದ್ರೆ ದ ಲೇಬರ್ ಇಸ್ ಕಾಮನ್ ಥಿಂಗ್. ಅಂದ್ರೆ ಆ 3 ಪ್ರೊಫೆಷನ್ ಅಲ್ಲಿ ವರ್ಕ್ ಮಾಡಿದ್ರೆ ನಿನ್ಗೆ ಏನಾದ್ರು you'll get some salary, some remuneration. ಆ ರೆಮ್ಯುನರೇಷನ್ ಇಂದ ಇಟ್ಕೊಂಡು ನೀನ್ ಏನ್ ಮಾಡ್ತೀಯ, ಆ ದುಡ್ಡನ್ನ ಸ್ಪೆಂಡ್ ಮಾಡ್ತೀಯ. ದಟ್ ಈಸ್ ಫ್ಲೋ ಆಫ್ ಎಕನಾಮಿ. ಅದರಿಂದ ಏನಾಗುತ್ತೆ, ಎಕನಾಮಿಗೆ ಫ್ಲೋ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಫಸ್ಟ್ ಯಾರು ಬರ್ತಾರೆ ಅಂತ ಅಂದ್ರೆ ಎ ಫ್ಯಾಮಿಲಿ ಫಾರ್ಮ್. ಫ್ಯಾಮಿಲಿ ಫಾರ್ಮ್ ಅಂತ ಅಂದ್ರೆ ಒಬ್ಬ ಫಾರ್ಮರ್ದು. ಸೊ ಫಾರ್ಮರ್ ಇಲ್ಲಿ ಈ ಕ್ವಶನ್ ಅಲ್ಲಿ ನೀವು ಮೇನ್ ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ವಾಟ್ಸ್ ಇಸ್ ರಿಸೋರ್ಸಸ್, ಅವ್ನ ರಿಸೋರ್ಸಸ್ ಏನು, ಇನ್ಪುಟ್ಸ್ ಏನು, ಅದ್ರ ಔಟ್ಪುಟ್ಸ್ ಏನು. ಸೊ ಔಟ್ಪುಟ್ ನ ಅವನು ಏನ್ ಮಾಡ್ತಾನೆ, ದಿಸ್ ಇಸ್ ದ ಕ್ವಶನ್. ಇದನ್ನ ಆನ್ಸರ್ ಮಾಡ್ಬೇಕಾಗತ್ತೆ ನೀವು. ಸೊ ಫ್ಯಾಮಿಲಿ ಫಾರ್ಮ್ಗೆ ಏನ್ ಇನ್ಪುಟ್ಸ್ ಅಂತ ಅಂದ್ರೆ ದ ಮೈನ್ ಇನ್ಪುಟ್ಸ್ ಈಸ್ ಪ್ಲಾಟ್ ಆಫ್ ಲ್ಯಾಂಡ್, ಗ್ರೇನ್ಸ್, ಫಾರ್ಮಿಂಗ್ ಇಂಪ್ಲಿಮೆಂಟ್ಸ್ ಅಂಡ್ ಬುಲಕ್ಸ್ ಅಂದ್ರೆ ಎತ್ತುಗಳು ಬೇಕು, ಅಂಡ್ ಲೇಬರ್ ಸರ್ವಿಸಸ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಮನೆಯವರೇ ಕೆಲಸ ಮಾಡಿದ್ರೆ ಸೊ ದಟ್ ಇಸ್ ಲೇಬರ್ ಸರ್ವಿಸಸ್. ಸೊ ದೀಸ್ ಆರ್ ದ ಇನ್ಪುಟ್ಸ್ ಆಫ್ ಎ ಫಾರ್ಮರ್. ಒಬ್ಬ ಫಾರ್ಮರ್ಗೆ ಬೇಕಾಗಿರೋ ಒಂದು ಇನ್ಪುಟ್ಸ್ ಅಂತ ನಾವು ಇಲ್ಲಿ ಹೇಳ್ತೀವಿ. ಓಕೆ, ದಟ್ಸ್ ವಾಟ್ ದೀಸ್ ಆರ್ ದ ಇನ್ಪುಟ್ಸ್. ಇದರಲ್ಲಿ ಔಟ್ಪುಟ್ ಏನು? ಸೊ ಈ ಕ್ಯಾನ್ ಪ್ರೊಡ್ಯೂಸ್ ಅಥವಾ ಈ ಕ್ಯಾನ್ ಫಾರ್ಮಿಂಗ್ ಇಂದ ಮಾಡೋದ್ರಿಂದ ಅವನು ಏನೋ ಒಂದು ಆಹಾರ ಪದಾರ್ಥನ ಏನ್ ಮಾಡ್ಬೋದು, ಅವನು ಪ್ರೊಡ್ಯೂಸ್ ಮಾಡ್ಬೋದು. ಆರ್ ಎಲ್ಸ್ ಫಾರ್ಮಿಂಗ್ ಥ್ರೂ ಫಾರ್ಮಿಂಗ್. ಇಲ್ಲಿ ಕಾರ್ನ್ ಅಂತ ತಗೊಂಡಿದ್ರೆ ಏನೋ ಒಂದು ನಾವು ರೈಸ್ ಅಂತ ತಗೋಬಹುದು ಅಥವಾ ರಾಗಿ ತಗೋಬಹುದು, ವೀಟ್ ತಗೋಬಹುದು, ಏನಾದ್ರು ತಗೋಬಹುದು. ಸೊ ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಪ್ರೊಡ್ಯೂಸ್ ಮಾಡಿರೋದ್ರಲ್ಲಿ ವಾಟ್ ಯು ಹ್ಯಾವ್ ಟು ಡೂ, ಅದರಲ್ಲಿ ಕೆಲವೊಂದು ಭಾಗನ ಅಟ್ ಮೀನ್ಸ್ ಎ ಪಾರ್ಟ್ ಆಫ್ ದ ಪ್ರೊಡ್ಯೂಸ್ ಫಾರ್ ಕನ್ಸಂಪ್ಷನ್ ಪರ್ಪಸ್, ಒಂದು ಕನ್ಸಂಪ್ಷನ್ ಪರ್ಪಸ್ಗೆ ಇಟ್ಕೋತಾನೆ. ಸೊ ಮಿಕ್ಕಿದ್ದನ್ನ ಏನ್ ಮಾಡ್ತಾನೆ, ಪ್ರೊಕ್ಯೂರ್, ಅದನ್ನ ಮಾರ್ಬಿಟ್ಟು ಪ್ರೊಕ್ಯೂರ್ ಕ್ಲಾತಿಂಗ್, ಹೌಸಿಂಗ್, ವೇರಿಯಸ್ ಸರ್ವಿಸಸ್ ಲೈಕ್ ಬೇರೆದ್ದು ಏನೇನ್ ಬೇಕು ಅದು ಅವನಿಗೆ ಬೇಕಾಗಿರೋ ಅವಶ್ಯಕತೆಗಳೇನು ಅದನ್ನ ತಗೋತಾನೆ. ದಿಸ್ ಇಸ್ ವಾಟ್ ಎಕನಾಮಿ ಅಂದ್ರೆ. ಒಬ್ಬ ರೈತ ತಾನು ಮಾಡಿರೋ ಒಂದು ಇನ್ಪುಟ್ಸ್ ನ ಇಟ್ಕೊಂಡು ಒಂದು ಏನು ಔಟ್ಪುಟ್ ಅಂತ ಇದ್ ಮಾಡ್ತಾನೆ. ಸೊ ಫ್ರಮ್ ದಟ್ ಆ ಔಟ್ಪುಟ್ ನ ಮಾರಿ ತನಿಗ್ ಬೇಕಾದ ಕನ್ಸಂಪ್ಷನ್ ಬೇಕಾದಷ್ಟು ಮಿಕ್ಕಿದ್ದನ್ನ ಮಾರಿ ಬೇರೆ ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡ್ಕೋತಾನೆ. ಸೊ ಇದು ಇನ್ನೊಬ್ರಿಗೆ ಬಿಸ್ನೆಸ್ ಕೊಟ್ಟಂಗಾಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಎಕನಾಮಿ. ಸೊ ಇದು ರೈತಂದ ಆಯ್ತಿದ್ದು. ನೆಕ್ಸ್ಟ್ ಇಸ್ ವೀವರ್. ವೀವರ್ದು ಏನ್ ಹೇಳುತ್ತೆ ಅಂತ ಅಂದ್ರೆ, ಸೊ ವೀವರ್ ಅಂದ್ರೆ ನೇಕಾರರು ಅಂತ ನಾವು ಕರಿತೀವಿ. ಇಸ್ ಮೇನ್ ಇನ್ಪುಟ್ ಏನು ಅಂತಂದ್ರೆ ಯಾರ್ನ್, ಕಾಟನ್, ದಾರ, ಹತ್ತಿ ಅಂಡ್ ಅದರ್ ಇನ್ಸ್ಟ್ರೂಮೆಂಟ್ಸ್
ಲೈಕ್ ಮಿಷನರೀಸ್ ಏನೋ ಒಂದು ಎಕ್ವಿಪ್ಮೆಂಟ್ಸ್ಗಳು ಬೇಕಾಗುತ್ತೆ, ಅವನು ಒಂದು ವೀವಿಂಗ್ ದ ಕ್ಲಾತ್, ಬಟ್ಟೆ ನೇಯಕ್ಕೆ ಅವನಿಗೆ ಬೇಕಾಗುತ್ತೆ. ದಿಸ್ ಇಸ್ ದ ಔಟ್ಪುಟ್. ಔಟ್ಪುಟ್ ಏನು ಅಂದ್ರೆ ವೀವಿಂಗ್ ಕ್ಲಾತ್ ಇಸ್ ದ ಔಟ್ಪುಟ್. ಸೊ ಅವನೇನ್ ಮಾಡ್ತಾನೆ, ಫ್ರಮ್ ದಿಸ್ ವೀವರ್ ಕ್ಯಾನ್ ಗೆಟ್ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಶಿ ವಾಂಟ್ಸ್ ಇನ್ ಎಕ್ಸ್ಚೇಂಜ್ ಫಾರ್ ದ ಕ್ಲಾತ್. ತನಿಗೆ ಬೇಕಾದ ಬಟ್ಟೆ ಎಲ್ಲ ಎಲ್ಲಾರು ಬಟ್ಟೆ ಎಲ್ಲ ಇಟ್ಕೊಳ್ಳಲ್ಲ, ಬಟ್ಟೆನ ಮಾರ್ಬಿಟ್ಟು ಅವನೇನ್ ಮಾಡ್ತಾನೆ, ತನಿಗೆ ಬೇಕಾದ ನೀಡ್ಸ್ ಮತ್ತೆ ಅದನ್ನೆಲ್ಲ ಏನ್ ಮಾಡ್ತಾನೆ, ಫುಲ್ಫಿಲ್ ಮಾಡ್ಕೋತಾನೆ. ಅದ್ ಮಾರಿದ ತಕ್ಷಣ ಏನಾಗುತ್ತೆ, ಅವನಿಗೆ ಬೇಕಾದ್ದು ಗೂಡ್ಸ್ ಸರ್ವಿಸಸ್ ನಾವು ತಗೋಬಹುದು. ಸೊ ದಿಸ್ ಇಸ್ ವೀವರ್ ಆಯ್ತು. ನೆಕ್ಸ್ಟ್ ಟೀಚರ್. ಟೀಚರ್ ಈಸ್ ನಥಿಂಗ್ ಲೈಕ್ ಅವನ ಇನ್ಪುಟ್ಸ್ ಗಳು ಏನು ಮೇನ್ ಆಗಿ ಅಂತಂದ್ರೆ, ಇಸ್ ಇನ್ಪುಟ್ ಈಸ್ ಮೇನ್ಲಿ ಈಸ್ ಅಬೌಟ್ ಅವನ್ ಸ್ಕಿಲ್. ಸ್ಕಿಲ್ ಈಸ್ ಓನ್ಲಿ ಇನ್ಪುಟ್ ಅಂಡ್ ಎಜುಕೇಶನ್ ಇಸ್ ಅ ಇನ್ಪುಟ್. ಸೊ ಸಮಥಿಂಗ್ ಒಂದು ಸ್ಕಿಲ್ ಇಸ್ ಮೈನ್ ಇನ್ಪುಟ್ ಅಂತ ಕೇಳ್ಬೋದು. ಸೊ ಔಟ್ಪುಟ್ ಏನಂದ್ರೆ ಈಸ್ ಟೀಚಿಂಗ್, ಇಂಪಾರ್ಟ್ ಎಜುಕೇಶನ್ಸ್ ಟು ದ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ಗೆ ಒಂದು ಎಜುಕೇಶನ್ ಕೊಡುವಂಥದ್ದು ಔಟ್ಪುಟ್ ಆಗಿರುತ್ತೆ. ಸೊ ಅವನಿಗೆ ಅದರಿಂದ ಏನ್ ಬರುತ್ತೆ ಅಂತ ಅಂದ್ರೆ, ದ ಟೀಚರ್ ಕ್ಯಾನ್ ಅರ್ನ್ ಸಮ್ ಮನಿ ಬೈ ಟೀಚಿಂಗ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್, ಯೂಸ್ ದ ಮನಿ ಫಾರ್ ಒಪ್ಟೈನಿಂಗ್. ಆ ದುಡ್ಡನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅವರು, ಬೇಕಾದ ಗೂಡ್ಸ್ ಅಂಡ್ ಸರ್ವಿಸಸ್ ನ ಫುಲ್ಫಿಲ್ ಮಾಡ್ಕೋತಾರೆ. ಸೊ ದಿಸ್ ಇಸ್ ಎಕನಾಮಿ. ಟೀಚರ್ಸ್ಗಳು ಏನು ತಮಗೆ ಬೇಕಾದನ್ನ ಇದು ಮಾಡ್ಕೊಂಡು ಏನ್ ಮಾಡ್ತಾರೆ, ತಮ್ಮಲ್ಲಿರೋ ಸ್ಕಿಲ್ ನ ಯೂಸ್ ಮಾಡ್ಕೊಂಡು ಟೀಚ್ ಮಾಡಿ ಅದ್ರಲ್ಲಿ ಬರೋ ಸ್ಯಾಲ್ರಿನ ಇಟ್ಕೊಂಡು ಯು ಕ್ಯಾನ್ ಬೈ ದ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಟೋಟಲಿ ಕನ್ಕ್ಲೂಷನ್ ಪಾರ್ಟ್ ನಾನು ಲೇಬರ್ಗೆ ಇಟ್ಟಿದ್ದೀನಿ. ಈ ಪಾರ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದ ಲೇಬರ್ ಆಲ್ಸೋ ಕ್ಯಾನ್ try to fulfill their needs by using whatever money she can earn by working for someone else. ಯಾರಿಗೋಸ್ಕರ ಒಂದು ಲೇಬರ್ ಸರ್ವಿಸಸ್, ಲೈಕ್ ಈಗ ಯಾರೋ ಒಂದು ಲೇಬರ್ ಸರ್ವಿಸಸ್, ಈಗ ಎನಿಥಿಂಗ್ ಕಾರ್ಪೆಂಟರ್ ಇಸ್ ಎ ಲೇಬರ್, ಅವ್ರ ಲೇಬರ್ ಸರ್ವಿಸಸ್ಗೆ ಮೆಟೀರಿಯಲ್ ಅಲ್ದರೆ ಲೇಬರ್ ಸರ್ವಿಸಸ್ಗೆ ಚಾರ್ಜ್ ಮಾಡ್ತಾರೆ. ಸೊ ಈ ಲೇಬರ್ ಚಾರ್ಜಸ್ ಎಲ್ಲ ಎವ್ರಿಥಿಂಗ್ ಇಸ್ ಲೇಬರ್. ಅಟೆಂಡರ್ ಇರ್ಬೋದು, ಏನೇ ಇರ್ಬೋದು. ಸೊ ವಾಟ್ ಎವರ್ ಇಸ್ ದ ಲೇಬರ್ ಚಾರ್ಜ್, ಫ್ರಮ್ ದಟ್ ದೇ ವಿಲ್ ಗೆಟ್ ದ ಮನಿ. ಅದರಿಂದ ದುಡ್ಡು ತಗೋತಾರೆ. ಆ ದುಡ್ಡು ತಗೊಂಡಿರೋದನ್ನ ಅದನ್ನೇನ್ ಮಾಡ್ತಾರೆ ಅವರು, ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಪರ್ಚೇಸ್ ಮಾಡಕ್ಕೆ ಯೂಸ್ ಮಾಡ್ಕೋತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಅಲ್ಲಿ ಇಂಟ್ರೊಡಕ್ಷನ್ ಪಾಯಿಂಟ್ ಆಗಿ ಏನ್ ಹೇಳ್ಬೇಕು ಅಂತಂದ್ರೆ, ಸೊಸೈಟಿ ನೀಡ್ಸ್ ತುಂಬಾ ಲಾರ್ಜ್ ಆಗಿರುತ್ತೆ. ಸೊ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಅವರು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ಲೇಬೇಕಾಗತ್ತೆ ಗೂಡ್ಸ್ ಅಂಡ್ ಸರ್ವಿಸಸ್ಗೆ. ಅಂದ್ರೆ ತನಗೆ ಬೇಕಾದೆಲ್ಲ ತಾನೇ ಪ್ರೊಡ್ಯೂಸ್ ಮಾಡ್ಕೊಳಕ್ ಆಗಲ್ಲ. ಕೆಲವೊಂದು ಗೂಡ್ಸ್ ಗಳಿಗೆ ಏನ್ ಮಾಡ್ಬೇಕಾಗತ್ತೆ, ಸೊ ಎಕನಾಮಿ ಜನರೇಟ್ ಮಾಡ್ಬೇಕಾಗತ್ತೆ. ಸೊ ಅದರಲ್ಲಿ 3 ಪ್ರೊಫೆಷನ್ಸ್ ಗಳನ್ನ ತಗೊಂಡು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಫ್ಯಾಮಿಲಿ ಫಾರ್ಮ್, weaver ಮತ್ತೆ teacher. Okay, that's all about the first question. Okay, the second question is the production. Briefly explain the production possibility frontier. ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್. ನಾನು ಈ ಕ್ವಶನ್ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೆ ಥರ್ಡ್ ಕ್ವಶನ್ಗೆ ಹೋಗ್ತೀನಿ, ಯಾಕಂದ್ರೆ ಸೆಕೆಂಡ್ ಕ್ವಶನ್ ಹೇಳಿದ್ರೆ ಒಂದ್ ಸ್ವಲ್ಪ ಥರ್ಡ್ ಕ್ವಶನ್ ಈಸಿಯಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ನಿಮ್ಗೆ. ಸೊ ಐ ಮೂವ್ ಆನ್ ಟು ಥರ್ಡ್ ಕ್ವಶನ್, ದಟ್ ಈಸ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಅನ್ ಎಕನಾಮಿ. ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ ಅಂತ ಅಂದ್ರೆ ಹೇಳ್ಬಿಡ್ತೀನಿ ನಾನು. ಸೊ ಎವರಿ ನೇಷನ್, ಒಂದು ದೇಶ, ಎಕನಾಮಿ ಇಸ್ ನಥಿಂಗ್ ಬಟ್ ಒಂದು ನೇಷನ್. ಒಂದು ದೇಶದಲ್ಲಿ ಯೂಶಲಿ ಎಲ್ಲಾ ರಿಸೋರ್ಸಸ್ ಇರಲ್ಲ. ತಮಗೆ ಬೇಕಾದ ಹ್ಯೂಮನ್ ನೀಡ್ಸ್ ಏನೇನ್ ಬೇಕಾಗಿರುತ್ತೆ, ಅದು ಬೇಕಾದ ಎಲ್ಲಾ ರಿಸೋರ್ಸಸ್ಗಳು ಅವ್ರ ಹತ್ರ 100% ಇರೋದಿಲ್ಲ. ಅವರು ಇನ್ನೊಬ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಇರೋ ರಿಸೋರ್ಸಸ್ಗಳನ್ನೇ ಕೆಲವೊಂದ್ಸಲಿ ಯೂಸ್ ಮಾಡ್ಬೇಕಾಗತ್ತೆ. ಬೇಕಾದ್ರೆ ಹೊರಗಡೆಯಿಂದ ತರಿಸ್ಕೋಬೇಕು ಅಂದ್ರೆ ದುಡ್ಡು ಕೊಡ್ಬೇಕಾಗತ್ತೆ. ಸೊ ಸ್ಕೇರ್ಸ್ ಸಿಟಿ ಇರುತ್ತೆ. ಆಗ ಅದನ್ನ ಕಾಂಪೀಟಿಂಗ್ ಯೂಸೇಜಸ್, ಅಂದ್ರೆ ಅದನ್ನ ಒಂದು ಪೈಪೋಟಿ ಇದ್ರ ಮೇಲೆ, ಅಂದ್ರೆ ಆ ಯೂಸ್ ಮಾಡೋದನ್ನ ತುಂಬಾ ಕಡಿಮೆಯಾಗಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಎವ್ರಿ ಸೊಸೈಟಿ ಹ್ಯಾಸ್ ಟು ಡಿಸೈಡ್ ಹೇಗೆ ಇದನ್ನ ಯೂಸ್ ಮಾಡೋದು, ನಮ್ಮಲ್ಲಿರೋ ರಿಸೋರ್ಸಸ್ ನ ಹೇಗೆ ಯೂಸ್ ಮಾಡೋದು ಅನ್ನೋದೇ ಇಲ್ಲಿ ಪ್ರಾಬ್ಲಮ್ ಆಗಿ ಕಾಡುತ್ತೆ. ಸೊ ದ ಪ್ರಾಬ್ಲಮ್ ಆಫ್ ಎವರಿ ಎಕನಾಮಿ ಹೇಗಿದೆ ಅಂತಂದ್ರೆ, 3 ಪ್ರಾಬ್ಲಮ್ಸ್ ಆಗಿ ಎಕನಾಮಿನ, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿನ 3 ಪ್ರಾಬ್ಲಮ್ಸ್ ಆಗಿ ಹೇಳಿದ್ದಾರೆ. ದ ಫಸ್ಟ್ ಪ್ರಾಬ್ಲಮ್ ಇಸ್ ವಾಟ್ ಈಸ್ ಪ್ರೊಡ್ಯೂಸ್ ಇನ್ ವಾಟ್ ಕ್ವಾಂಟಿಟೀಸ್. ಇನ್ ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅದನ್ನ ಏನಂತ ಹೇಳ್ಬೋದು ನಾವು, ವಾಟ್ ಟು ಪ್ರೊಡ್ಯೂಸ್ ಅಂತಾನು ಹೇಳ್ಬೋದು. ಸೊ ವಾಟ್ ಟು ಪ್ರೊಡ್ಯೂಸ್ ಅಂತಾನು ಕೂಡ ಹೇಳ್ಬೋದು ಅದನ್ನ. ಸೊ ದಟ್ ಈಸ್ ನಥಿಂಗ್ ಬಟ್ ಫಸ್ಟ್ ವಾಟ್ ಟು ಪ್ರೊಡ್ಯೂಸ್, ಏನ್ ಪ್ರೊಡ್ಯೂಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಇಸ್ ಹೌ ದೀಸ್ ಗೂಡ್ಸ್ ಆರ್ ಪ್ರೊಡ್ಯೂಸ್ ಅಂತ ಹೇಳಿರೋದು. ವಾಟ್ ಟು, ಇದನ್ನ ಅಂದ್ರೆ ಹೇಗ್ ಪ್ರೊಡ್ಯೂಸ್ ಮಾಡೋದು, ಅಂದ್ರೆ ಇನ್ನೊಂದು ಸಿಂಪಲ್ ಫಾರ್ಮ್ ಅಲ್ಲಿ ಹೇಳೋದಾದ್ರೆ ಹೌ ಟು ಪ್ರೊಡ್ಯೂಸ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ ಇಸ್ ಫಾರ್ whom are these goods are produced. That is nothing but for whom to produce. So these are the central problem. Of course ದೇಶದಲ್ಲಿ ರಿಸೋರ್ಸಸ್ ನ ಡಿಪೆಂಡ್ ಮಾಡ್ಕೊಂಡು ಈ 3 ಪ್ರಾಬ್ಲಮ್ಸ್ ಗಳು ಏನಾಗುತ್ತೆ, ಅರೈಸ್ ಆಗುತ್ತೆ. ದೀಸ್ ಆರ್ ದ 3 ಪ್ರಾಬ್ಲಮ್ಸ್ ದಟ್ ವಿಲ್ ಅರೈಸ್
ಡ್ಯೂ ಟು ದಿಸ್ ದಟ್ ಈಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಮತ್ತೆ ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ಒನ್ ಬೈ ಒನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಕ್ವಶನ್ ಇಸ್ ವಾಟ್ ಟು ಪ್ರೊಡ್ಯೂಸ್, ದಟ್ ಈಸ್ ವಾಟ್ ಈಸ್ produced and in what quantities. Very important thing. It's always depend on ಯಾದ್ರ ಮೇಲೆ ಡಿಪೆಂಡ್ ಮಾಡಿರ್ತೀವಿ ಅಂತಂದ್ರೆ ರಿಸೋರ್ಸಸ್ ಮೇಲೆ ಡಿಪೆಂಡ್ ಮಾಡಿರ್ತೀವಿ. ನಮ್ಮಲ್ಲಿ ಇರೋ ರಿಸೋರ್ಸಸ್ ಎಷ್ಟು ಅದ್ರ ಮೇಲೆ ವಾಟ್ ಟು ಪ್ರೊಡ್ಯೂಸ್ ಅನ್ನೋದು ಬರುತ್ತೆ. ಸೊ ಎವ್ರಿ ಸೊಸೈಟಿ ಮಸ್ಟ್ ಡಿಸೈಡ್ ಆನ್ ಹೌ ಮಚ್ ಈಚ್ ಪಾಸಿಬಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಟ್ ವಿಲ್ ಪ್ರೊಡ್ಯೂಸ್. ನಾನು ಆಲ್ರೆಡಿ ಹೇಳಿದೆ, ಸಿಂಪಲ್ ಎಕನಾಮಿಲಿ ಅದೇ ಹೇಳುತ್ತೆ. ಒಬ್ಬ ಮನುಷ್ಯಂಗೆ ಒಂದೇ ಗೂಡ್ಸ್ ಅವಶ್ಯಕತೆ ಇಲ್ಲ, ದೇರ್ ಆರ್ ಲಾಟ್ ಆಫ್ ನೀಡ್ಸ್, ಸುಮಾರು ನೀಡ್ಸ್ ಇರುತ್ತೆ. ಎಲ್ಲ ಅವಶ್ಯಕತೆಗಳು ಹ್ಯಾಡ್ ಟು ಫುಲ್ಫಿಲ್ ಹಿಮ್ಸೆಲ್ಫ್ ಬೈ ಅರ್ನಿಂಗ್ ಮಾಡ್ಕೊಂಡು ಅವ್ನು ಫುಲ್ಫಿಲ್ ಮಾಡ್ಕೋಬೇಕು. ಅಂದ್ರೆ ಆ ವಸ್ತುಗಳು, ಆ ಗೂಡ್ಸ್ ಅಂಡ್ ಸರ್ವಿಸಸ್ ಹೊರಗಡೆ ಸಿಗ್ಬೇಕು. ಅಂದ್ರೆ ಅವಶ್ಯಕತೆ ಏನಿದೆ ನಮ್ಮ ದೇಶಕ್ಕೆ, ಮೇಯ್ನ್ ಆಗಿ ಅವಶ್ಯಕತೆ ಏನಿದೆ, ಆ ನಮ್ಮ ದೇಶ ಅಥವಾ ನಮ್ಮ ಪೀಪಲ್, ಜನಗಳಿಗೆ, ನೇಷನ್ಗೆ, ಎಕನಾಮಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಅದನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತಂದ್ರೆ ದೇರ್ ಇಸ್ ಎ ಒಂಥರ ಕಾಂಬಿನೇಷನ್, ಯಾವ್ದು ಕಾಂಬಿನೇಷನ್ ತೊಗೊಳೋದು, ಯಾವ್ದು ಜಾಸ್ತಿ ಪ್ರಯಾರಿಟಿ ಕೊಡೋದು, ಯಾವ್ದಕ್ಕೆ ಇದು ಕೊಡೋದು ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಸೊ ಯಾವ್ದು ಒಂದೊಂದೇ ಇಲ್ಲಿ ಸುಮಾರು ಫ್ಯಾಕ್ಟರ್ಸ್ ಗಳನ್ನ ನಾನು ಹೇಳಿದೀನಿ, ಯಾವ್ದು ಪ್ರಯಾರಿಟಿ ಕೊಡಬಹುದು, ಇದೇ ಕೊಡಬೇಕು ಅನ್ನೋದಿಲ್ಲ. ಸೊ ಇಂಡಿಯಾನ ನೇಷನ್ಗೆ ನನ್ನ ಎಕ್ಸಾಂಪಲ್ ಇಟ್ಕೊಂಡು ಹೇಳೋದಾದ್ರೆ, ವೆದರ್ ಟು ಪ್ರೊಡ್ಯೂಸ್ ಮೋರ್ ಫುಡ್, ಕ್ಲಾತಿಂಗ್, ಹೌಸಿಂಗ್ ಆರ್ ಟು ಹ್ಯಾವ್ ಮೋರ್ ಲಕ್ಸುರಿ ಗುಡ್ಸ್. ಸೊ ನಾವು ಫುಡ್ಡಿಗೆ ಜಾಸ್ತಿ ಪ್ರಯಾರಿಟಿ ಕೊಡೋದಾ, ಕ್ಲಾತಿಂಗ್ ಜಾಸ್ತಿ ಪ್ರಯಾರಿಟಿ ಕೊಡೋದಾ, ಹೌಸಿಂಗ್ ಜಾಸ್ತಿ ಪ್ರಯಾರಿಟಿ ಕೊಡೋದಾ, ಅಥವಾ ಲಕ್ಸುರಿ ಗೂಡ್ಸ್ಗೆ? ಸೊ ಆಸ್ ಇಂಡಿಯಾ ಬಂದಾಗ ನಾವು ಫಸ್ಟ್ ಫುಡ್ಗೆ ಕೊಡೋದು ಪ್ರಯಾರಿಟಿ. ಫುಡ್ಡಿಗೆ ಸೆಕ್ಯೂರಿಟಿ ಇದೆ, ಫಸ್ಟ್ ಫುಡ್ ಇದ್ರೆ ಎಲ್ಲ ಇದು ಮಾಡೋದು, ನೆಕ್ಸ್ಟ್ ಕ್ಲಾತಿಂಗ್ ಕೊಡ್ತೀವಿ. ಸೊ ಮೇಜರ್ ಆಗಿ ಫುಡ್ ಅಂಡ್ ಕ್ಲಾತಿಂಗ್ ಮೇಜರ್ ಆಗಿ ಕೊಟ್ಟು, ಆಮೇಲೆ ನಾವು ಕಾನ್ಸಂಟ್ರೇಟ್ ಆನ್ ಹೌಸಿಂಗ್ ಅಂಡ್ ಲಕ್ಸುರಿ ಗುಡ್ಸ್ ಲಾಸ್ಟ್ ಪ್ರಯಾರಿಟಿ. ಅದು ದುಡ್ಡು ಇದ್ರೆ ನಮ್ಮ ದೇಶದಲ್ಲೇ ಇದು ಮಾಡಿದ್ರೆ ಮಾತ್ರ ಅದನ್ನ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಅಗ್ರಿಕಲ್ಚರ್ ಗೂಡ್ಸ್ಗೋ ಇಂಡಸ್ಟ್ರಿ ಪ್ರಾಡಕ್ಟ್ಸ್ಗೋ ಜಾಸ್ತಿ ಪ್ರಯಾರಿಟಿ ಕೊಡ್ತೀವಿ. ಅಫ್ಕೋರ್ಸ್ ಇಂಡಿಯಾ ಇಸ್ ಎ ಪಾಪ್ಯುಲೇಟೆಡ್ ನೇಷನ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗಳಿಗೆ ಎಲ್ಲಿ ನಾವು ಕೊಡ್ತೀವಿ. ನೆಕ್ಸ್ಟ್ ಇಸ್ ಎಜುಕೇಶನ್ ಕೊಡೋದು, ಹೆಲ್ತ್ ಕೊಡೋದು, ಎರಡು ಇಂಪಾರ್ಟೆಂಟ್. ಒಂದ್ ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ, ಎರಡು ಇಂಪಾರ್ಟೆಂಟ್. ಇನ್ನೊಂದು ಹೇಳಿದ್ರೆ ಮಿಲಿಟರಿ ಸರ್ವಿಸಸ್ ಕೊಡೋದು ಅಂತ ಹೇಳ್ತಾ ಇರೋದು. ಸೊ ಒಂದೊಂದು ದೇಶ ಡಿಪೆಂಡೆಂಟ್ ಆಗಿರುತ್ತೆ. ಎಜುಕೇಶನ್ ಇಸ್ ಹೆಲ್ತ್ ಇಸ್ ಮೋರ್, ಅದ್ರಾದ್ರೆ ಮಿಲಿಟರಿ ಸರ್ವಿಸಸ್ ಕೊಡ್ಬೋದು. ಸೊ ಎಜುಕೇಶನ್ ಅಂಡ್ ಹೆಲ್ತ್ಗೆ ನಾವು ಮೇಜರ್ ಆಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದ್ರಿಂದ ಎಜುಕೇಶನ್ ಅಂಡ್ ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ನಾನು ಇಲ್ಲಿ ಹೇಳ್ತೀನಿ ನಮ್ಮ ದೇಶಕ್ಕೆ. ನೆಕ್ಸ್ಟ್ ಇಸ್ ಆ ಎಜುಕೇಶನ್ ಅಲ್ಲಿ ಬೇಸಿಕ್ ಎಜುಕೇಶನ್ ಕೊಡೋದು, ಹೈಯರ್ ಎಜುಕೇಶನ್ ಕೊಡೋದು. ಅಫ್ಕೋರ್ಸ್ ಬೇಸಿಕ್ ಎಜುಕೇಶನ್ ಇಸ್ ಕಂಪಲ್ಸರಿ ಇನ್ ಇಂಡಿಯಾ. ಅಪ್ ಟು 14 years ಚೈಲ್ಡ್ ಶುಡ್ ಸ್ಟಡಿ ಅಂತ ಒಂದು ಸರ್ವ ಶಿಕ್ಷಾ ಅಭಿಯಾನ ಅನ್ನೋದು ಒಂದು ಸ್ಕೀಮೇ ಇದೆ ಆಕ್ಚುಲಿ. ಸೊ ಎಲ್ಲಾ ಮಕ್ಕಳು ಅಷ್ಟು ವರ್ಷ ಓದ್ಲೇಬೇಕು ಅನ್ನೋದು ಒಂದು ಇದಿದೆ. ಸೊ ದಟ್ಸ್ ವಾಟ್ ಆಕ್ಚುಲಿ ಬೇಸಿಕ್ ಎಜುಕೇಶನ್ಗೆ ತುಂಬಾ ಪ್ರಯಾರಿಟಿ ಇದೆ ಇಂಡಿಯಾ ಅಂತ ಇದರಲ್ಲಿ. ಸೊ ನಮ್ಮಲ್ಲಿರೋ ರಿಸೋರ್ಸಸ್ ನ ನಾವು ಇದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇರೋದು. ಓಕೆ, ದಟ್ ಈಸ್ ವಾಟ್ ಟು ಪ್ರೊಡ್ಯೂಸ್. ಏನ್ ಪ್ರೊಡ್ಯೂಸ್ ಮಾಡಬೇಕು, ಏನ್ ಬೇಕು ದೇಶಕ್ಕೆ ಅವಶ್ಯಕತೆ ಅಂತ ಹೇಳೋದು ವಾಟ್ ಟು ಪ್ರೊಡ್ಯೂಸ್. ನೆಕ್ಸ್ಟ್ ಇಸ್ ಹೌ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್ಡ್, ಹೇಗ್ ಮ್ಯಾನುಫ್ಯಾಕ್ಚರ್ ಮಾಡೋದು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಕ್ಚುಲಿ. ಯಾಕಂದ್ರೆ ದಿಸ್ ಅ ಪ್ರಾಬ್ಲಮ್ ಇಟ್ ಸೆಲ್ಫ್. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಮಿಷಿನರಿ ಕೊಂಡ್ಕೊಳ್ಳೋಷ್ಟು ದೊಡ್ಡ ಹೈಟೆಕ್ ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲ ಯೂಸ್ ಮಾಡಕ್ಕೆ ದುಡ್ಡು ಬೇಕು. ಆಸ್ ಎ ಡೆವಲಪಿಂಗ್ ನೇಷನ್ಸ್ ಅಥವಾ ಡೆವಲಪ್ಡ್ ಅಥವಾ ಅಂಡರ್ ಡೆವಲಪ್ಡ್ ನೇಷನ್ಸ್ ಗಳಿಗೆ ಇದು ಕಷ್ಟ ಸಾಧ್ಯ. ಯಾಕೆ ಅಂತ ಅಂದ್ರೆ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಇರಲ್ಲ, ಮನಿ ಸ್ಕೇರ್ಸಿಟಿ ಇರುತ್ತೆ, ಅವ್ರ ಹತ್ರ ಅಷ್ಟೊಂದು ರಿಸೋರ್ಸಸ್ ಕೂಡ ಇರಲ್ಲ. ಸೊ ಆಗ ಏನ್ ಮಾಡ್ತಾರೆ, ಲೇಬರ್, ನಮ್ ಇಂಡಿಯಾ ಇಸ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಲೇಬರ್ ಓರಿಯೆಂಟೆಡ್ ವರ್ಕ್ಸ್ ಗಳೇ ಜಾಸ್ತಿ ಮಾಡ್ತಾರೆ. ಸೊ ಅದನ್ನೇ ಇಲ್ಲಿ ಕ್ವಶನ್ಸ್ ಕೇಳ್ತಾ ಇರೋದು. ಎವ್ರಿ ಸೊಸೈಟಿ ಹ್ಯಾಸ್ ಡಿಸೈಡ್ ಹೌ ಮಚ್ ರಿಸೋರ್ಸಸ್ ಟು ಯೂಸ್ ಪ್ರೊಡಕ್ಷನ್, ಎಷ್ಟು ರಿಸೋರ್ಸಸ್ ನ ಯೂಸ್ ಮಾಡ್ಬೋದು, ವೆದರ್ ಯಾವ್ದನ್ನ ಲೇಬರ್, ವೆದರ್ ಟು ಯೂಸ್ ಮೋರ್ ಲೇಬರ್ ಆರ್ ಮೋರ್ ಮೆಷಿನ್ಸ್, ಮೋರ್ ಲೇಬರ್ ಯೂಸ್ ಮಾಡೋದ ಅಥವಾ ಮೆಷಿನ್ಸ್ ಯೂಸ್ ಮಾಡೋದ. ಸೊ ವಿಚ್ ಆಫ್ ಯಾವ ಟೆಕ್ನಾಲಜಿ ಯೂಸ್ ಮಾಡೋದು, ವಿಚ್ ಆಫ್ ದಿಸ್ ಅವೈಲಬಲ್ ಟೆಕ್ನಾಲಜೀಸ್ ಟು ಅಡಾಪ್ಟ್ ಪ್ರೊಡಕ್ಷನ್, ಯಾವ ಟೆಕ್ನಾಲಜಿ ಅಡಾಪ್ಟ್ ಮಾಡೋದು ನಾವು. ಬಟ್ ಇದು ಟೆಕ್ನಾಲಜಿ ಚೆನ್ನಾಗಿದೆಯಾ, ಆ ಟೆಕ್ನಾಲಜಿ ಚೆನ್ನಾಗಿದೆಯಾ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗೆ ಪ್ರೊಡ್ಯೂಸ್ ಮಾಡೋದು. ಸೊ ಒನ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಹೂಮ್ ಟು ಪ್ರೊಡ್ಯೂಸ್ ಅಂದ್ರೆ ಇದೊಂಥರ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್. ಈಗ ನಾವೇನೋ ಒಂದು ಗೂಡ್ಸ್ ನಮ್ಮ ದೇಶದಲ್ಲಿ ಬೇಕು ಅಂತ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಯಾರಿಗೆ ಜಾಸ್ತಿ ಸಿಗುತ್ತೆ, ಯಾರಿಗೆ ಕಡಿಮೆ ಸಿಗುತ್ತೆ, ಯಾರಿಗೆ ಆ ಫೆಸಿಲಿಟಿ ಜಾಸ್ತಿ ಸಿಗುತ್ತೆ, ಯಾರಿಗೆ ಫೆಸಿಲಿಟಿ ಕಡಿಮೆ ಸಿಗುತ್ತೆ ಅನ್ನೋದನ್ನ ನೋಡುವಂಥದ್ದಿಲ್ಲಿ. ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅಂದ್ರೆ ಹೂ ಗೆಟ್ಸ್ ಹೌ ಮಚ್ ಆಫ್ ದ ಗೂಡ್ಸ್ ದಟ್ ಆರ್ ಪ್ರೊಡ್ಯೂಸ್ ಬೈ ದ ಎಕನಾಮಿ. ಯಾರು
ತಗೋತಾರೆ, ಎಷ್ಟು ತಗೋತಾರೆ ಗೂಡ್ಸ್ ಅಲ್ಲಿ, ಎಷ್ಟು ಅವ್ರಿಗೆ ಸಿಗ್ತಾ ಇದೆ, ಅವ್ರಿಗೆ ಸಿಗ್ತಾ ಇದೆ ಅನ್ನೋದನ್ನ ಇದು ಹೇಳೋದು. ಹೌ ಶುಡ್ ಪ್ರೊಡ್ಯೂಸ್ ಎಕನಾಮಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಇಂಡಿವಿಜುವಲ್ಸ್ ಇನ್ ದ ಎಕನಾಮಿ, ಹೇಗೆ ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು, ಹೇಗೆ ಇದನ್ನ ತಲುಪಿಸುವಂಥದ್ದು, ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಎಜುಕೇಶನ್ ಸ್ಕೂಲ್ಸ್ಗಳು, ಎಲ್ಲ ಕಡೆ ಸ್ಕೂಲ್ಸ್ಗಳು ಮಾಡುವಂಥದ್ದು ಇರ್ಬೋದು, ಬೇಸಿಕ್ ಎಜುಕೇಶನ್ ಕೊಡುವಂಥದ್ದು, ಎಲ್ಲಿ ಯಾವ್ಯಾವ ಸ್ಕೂಲ್ಗಳು ಓಪನ್ ಮಾಡಬೇಕು, ದಿಸ್ ಇಸ್ ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅಂತದ್ದು. ಇವ್ರಿಗೆ ಅವಶ್ಯಕತೆ ಇದೆಯೋ, ಇವ್ರಿಗೆ ಅವಶ್ಯಕತೆ ಇಲ್ವೋ, ದಟ್ ಇಸ್ ವಾಟ್. ಹೂ ಗೆಟ್ಸ್ ಮೋರ್, ಹೂ ಗೆಟ್ಸ್ ಲೆಸ್, ಯಾರಿಗೆ ಜಾಸ್ತಿ ಸಿಗುತ್ತೆ, ಯಾರಿಗೆ ಕಡಿಮೆ ಸಿಗುತ್ತೆ ಅನ್ನೋದನ್ನ ನಾವು ನೋಡುವಂಥದ್ದು. ನೆಕ್ಸ್ಟ್, whether or not to ensure minimum consumption for everyone in the economy, whether not elementary education and basic services should be available freely for everyone in the economy. So ದೇಶದಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎಲಿಮೆಂಟರಿ ಎಜುಕೇಶನ್, ಬೇಸಿಕ್ ಅದೆಲ್ಲ ಫ್ರೀ ಆಗಿ ಸಿಗ್ಬೇಕು ಅನ್ನೋದೇ ಇಲ್ಲಿ ಕ್ವಶನ್ ಆಗಿರುತ್ತೆ. ಸೊ ಅವ್ರಿಗೆ ಸಿಗ್ತಾ ಇದೆಯಾ, ಫ್ರೀ ಆಗಿ ಸಿಗ್ತಾ ಇದೆಯಾ, ಕೆಲವೊಂದ್ಸಲಿ ಈಗ ಅಲ್ಲೂ ಏನಾರ ಪ್ರಾಬ್ಲಮ್ ಇದೆಯಾ, ಆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ, ಅದಾಗಿರೋದು ಈಗ ಸ್ಕೂಲ್ಸ್ ಅಂತ ಓಪನ್ ಮಾಡ್ತಿರೋ ಸ್ಟೂಡೆಂಟ್ಸೇ ಇರೋದಿಲ್ಲ, ಅದು ಕರೆಕ್ಟ್ ಆಗಿ ಆ ಸ್ಕೂಲ್ ಜಾಗ ಕರೆಕ್ಟ್ ಆಗಿದೆಯೋ ಇಲ್ವೋ, ದಟ್ ಈಸ್ ಮೋರ್ ಪ್ರಾಬ್ಲಮ್. ಸೊ ದಿಸ್ ಈಸ್ ಅನದರ್ ಮೇನ್ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಎಕನಾಮೀಸ್, ದಟ್ ಈಸ್ ಫಾರ್ ಹೂಮ್ ಟು ಪ್ರೊಡ್ಯೂಸ್, ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗದೆ ಇರೋದು ಪ್ರಾಬ್ಲಮ್ ಅಂತ ಹೇಳುವಂಥದ್ದು. ಸೊ ಮೂರನ್ನು ಸಮ್ ಅಪ್ ಮಾಡೋದಾದ್ರೆ, ನಾನು ಫಾರ್ ವಾಟ್ ಟು ಪ್ರೊಡ್ಯೂಸ್ ಅಂದ್ರೆ ನಮ್ಮ ದೇಶಕ್ಕೆ ಏನು ಅವಶ್ಯಕತೆ ಇದೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಏನು ಕಾಟನ್ ಆರ್ ಕಾರ್ನ್, ಫುಡ್ಡಿಗೆ ಜಾಸ್ತಿ ಕೊಡೋದಾ ಅಥವಾ ಲಕ್ಸುರಿ ಗೂಡ್ಸಿಗೆ ಜಾಸ್ತಿ ಕೊಡೋದು ಅನ್ನೋದು ಇಂಪಾರ್ಟೆನ್ಸ್ ಇರುತ್ತೆ. ಅಂಡ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಯಾವ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ದಟ್ ಈಸ್ ಆಲ್ಸೋ ಪ್ರಾಬ್ಲಮ್. ಅಂಡ್ ಯಾರಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಇದನ್ನ ಕೊಡುವಂಥದ್ದು, ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಆಗಿ ಆಗ್ತಿದೆ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಅನ್ನೋದ ಇಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಇಸ್, ನೀವು ನೋಡ್ಬೋದು ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ನಾನು ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ದಟ್ ಈಸ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ frontier. Production possibility frontier is nothing but production possibility set ಅಂತ ಒಂದಿದೆ. Production possibility set ಅಂತ ಅಂದ್ರೆ ಇಟ್ಸ್ ಅ ಕಾಂಬಿನೇಷನ್, ಯಾವ್ದಕ್ಕೆ ಪ್ರಯಾರಿಟಿ ಕೊಡುವಂಥದ್ದು. ದಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಅಂದ್ರೆ ಒಂಥರ ಇಟ್ಸ್ ಅ ಕಾಂಬಿನೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಟ್ಸ್ ಅ ಕಾಂಬಿನೇಷನ್ ಬಿಟ್ವೀನ್ ಟೂ ಪ್ರಾಡಕ್ಟ್ಸ್, ಎಸ್ಪೆಷಲಿ ಟೂ ಅಥವಾ 3 ಆಗಿರ್ಬೋದು, 4 ಆಗಿರ್ಬೋದು, ಎಷ್ಟರಾಗಿರ್ಬೋದು. ಸೊ ವಿಚ್ ಒನ್ ಯು ಗಿವಿಂಗ್ ಮೋರ್ ಪ್ರಯಾರಿಟಿ ಡಿಪೆಂಡ್ಸ್ ಆನ್ ಯುವರ್ ರಿಸೋರ್ಸಸ್. ನಿಮ್ಮ ರಿಸೋರ್ಸಸ್ ನ ಯೂಸ್ ಮಾಡ್ಕೊಂಡು ನೀನ್ ಯಾವ್ದು ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಐ ಟುಕ್ ಎಕ್ಸಾಂಪಲ್ ಕಾರ್ನ್ ಅಂಡ್ ಕಾಟನ್. ಕಾರ್ನ್ ಅಂಡ್ ಕಾಟನ್ ನಾವಿಲ್ಲಿ ಎಕ್ಸಾಂಪಲ್ ಆಗಿ ನಾವು ಇಲ್ಲಿ ತಗೊಂಡಿದೀವಿ. ದಟ್ ಮೀನ್ಸ್ ಪ್ರೊಡಕ್ಷನ್ ಪಾಸಿಬಿಲಿಟಿಗೆ ಇದು ಈ ಕ್ವಶನ್ ಬರಿಬೇಕಾದ್ರೆ ಫಸ್ಟ್ ಇದ್ರ ಮೀನಿಂಗ್ ಬರಿಬೇಕಾದ್ ನೀವು. ಸೊ ಮೀನಿಂಗ್, ದ ಮೀನಿಂಗ್ ಈಸ್ ಲೈಕ್ ದಿಸ್, ದ ಮೀನಿಂಗ್. Okay, the first you had to write the meaning of the production possibility frontier. So production possibility frontier andre meaning baribeku. The meaning says like this, production possibility frontier is a graphical representation. It's like one thing I'm saying, it's a graphical representation. Frontier andre ಇದು graphical representation ಮಾಡುವಂತದ್ದು of all possible combination of goods. It's all possible combination of two goods, especially two goods ಮಾತ್ರ ತಗೊಂಡಿದ್ರೆ, that can be produced with given resources and technology. This is meaning of production possibility frontier. Production possibility frontier andre it's a graphical representation of all possible combinations of two goods that can be produced with given resources and technology. So production possibility frontier na ನಾವು ಇನ್ನೊಂದು ನೇಮ್ ಅಲ್ಲಿ ಕರೆಯೋದಾದ್ರೆ PPC ಅಂತ ಕರಿತೀವಿ. PPC ಅಂತ ಅಂದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ನಾವು ಇಲ್ಲಿ ಹೇಳ್ತೀವಿ. ಸೊ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ನ ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ನಾವು ಕರಿತೀವಿ. ಸೊ ಆಫ್ಟರ್ ದಿಸ್ ನೀವೊಂದು ಡಯಾಗ್ರಾಮ್ ಬರೀಬೇಕಾಗತ್ತೆ. ಸೊ ದಿಸ್ ಇಸ್ ಯು ಕ್ಯಾನ್ ರೈಟ್, ದಿಸ್ ಇಸ್ ಡಯಾಗ್ರಾಮ್. ಏನ್ ರೆಪ್ರೆಸೆಂಟ್ ಮಾಡುತ್ತಿದ್ದು, ಇದು ಹೆಡ್ಡಿಂಗ್ ಹಾಕ್ಬೇಕು. ಯಾವ್ದೇ ಡಯಾಗ್ರಾಮ್ ಆದ್ರೆ ನೀವು ಹೆಡ್ಡಿಂಗ್ ಹಾಕ್ಬೇಕಾದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಇಸ್ ಕಾರ್ನ್. ನೋಡಿ ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆಯಲ್ಲ, ಇದು ಕಾರ್ನ್ ಇದೆ. ವೈ ಆಕ್ಸಿಸ್ ಅಲ್ಲಿ ಕಾಟನ್ ಇದೆ. ವೈ ಆಕ್ಸಿಸ್ ಅಲ್ಲಿ ಏನಿದೆ ನಿಮ್ಗೆ, ಕಾಟನ್ ಇದೆ. ಸೊ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತೀರಾ. ಸೊ ಯು ಕ್ಯಾನ್ ಅಬ್ಸರ್ವ್ ABCDE ಏನೇನಿದೆ ಅಂತ ಹೇಳೋಣ. ಫಸ್ಟ್ ಐ ಗೋ ಫಾರ್ ಪಾಯಿಂಟ್ ನಂಬರ್ ಎ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ಎ ಅಂತ ಪಾಯಿಂಟ್ ಬಂದಾಗ ದಿಸ್ ಇಸ್ ದ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಇದೆ ಎ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಏನ್ ಹೇಳುತ್ತೆ ಎ ಅಂತ ಅಂದ್ರೆ, ಸೊ ಓನ್ಲಿ ಕಾಟನ್ ಮಾತ್ರ ಮ್ಯಾನುಫ್ಯಾಕ್ಚರ್ ಸಾಕು, ನನಗೆ ಯಾವುದೇ ರೀತಿ ಕಾರ್ನ ಅವಶ್ಯಕತೆ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ. ಯಾಕೆ ಕಾರ್ನ ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡಕ್ಕಲ್ಲ ಅಂದ್ರೆ, ಲ್ಯಾಂಡ್ ಇಲ್ದಲೇ ಇರ್ಬೋದು, ಅಂತ ಕಲ್ಟಿವೇಟೆಡ್ ಲ್ಯಾಂಡ್ ಇಲ್ದಿರ್ಬೋದು, ಒಳ್ಳೆ ಚೆನ್ನಾಗಿರೋ ಭೂಮಿ ಇಲ್ದಿರ್ಬೋದು, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಕಾಟನ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಿ
ಸ್ವಲ್ಪ ಕಾಟನ್, ಸ್ವಲ್ಪ ಜಾಸ್ತಿ ಕಾಟನ್ ಇದೆ ಇಲ್ಲಿ ಈ ಪೊಸಿಷನ್ ಅಲ್ಲಿ ಏನಿದೆ, ಕಾಟನ್ ಏನಿದೆ ಜಾಸ್ತಿ ಇದೆ. ಬಟ್ ಕಾರ್ನ್ ನೋಡಿ ಇಲ್ಲಿ ಇದೇ ಪರ್ಪೆಂಡಿಕ್ಯುಲರ್ ಆಗಿ ಹೇಳಿದ್ರೆ ಏನಾಗುತ್ತೆ, ಇಲ್ಲಿ ಕಾರ್ನ್ ಇಷ್ಟು ಮಾತ್ರ ಮಾಡ್ತಾರೆ. ರಿಡ್ಯೂಸ್ ಸಿ ಡಿ ಇ ಇದೇ ತರ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಅಂದ್ರೆ ಕಾಟನ್ ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಗೆ ಈ ಪಾಯಿಂಟ್ ಅಲ್ಲಿ ಕಾರ್ನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದ್ರೆ ಓನ್ಲಿ ಕಾರ್ನ್ ನೋ ಕಾಟನ್ ಅಂತ ಇಲ್ಲಿ ಹೇಳ್ತಾ ಇದೀವಿ ನಾವು. ಸೊ ಓನ್ಲಿ ಕಾರ್ನ್ ನೋ ಕಾಟನ್ ಅಂತ ಇಲ್ಲಿ ಇದು ಮಾಡ್ತಾ ಇರೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ನಿಮ್ಗೆ ಹೇಳ್ತಾ ಇರೋದು ಗ್ರಾಫಿಕಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡಿ. ಕಂಪ್ಲೀಟ್ ಎ ಅಲ್ಲಿ ಬರೀ ಕಾಟನ್ ಇರುತ್ತೆ, ಈ ಪಾಯಿಂಟ್ ಅಲ್ಲಿ ಬರೀ ಕಾರ್ನ್ ಇರುತ್ತೆ. ಬಿ ಸಿ ಡಿ ಈ ಮೂರು ಕಾಂಬಿನೇಷನ್ ಇರುತ್ತೆ. ಅಂದ್ರೆ ರೇಷಿಯೋ ಮೇಲೆ ಕಾಟನ್ ಜಾಸ್ತಿ ಕಾರ್ನ್ ಕಡಿಮೆ, ಆ ತರ ರೇಷಿಯೋ ಮೇಲೆ ಡಿ ಪಾಯಿಂಟ್ ಬಂದ ಸಿ ಪಾಯಿಂಟ್ ಅಲ್ಲಿ ಆಲ್ಮೋಸ್ಟ್ ಈಕ್ವಲ್ ಬರ್ಬೋದು. ಬಟ್ ಡಿ ಪಾಯಿಂಟ್ ಅಲ್ಲಿ ಜಾಸ್ತಿ ಕಾರ್ನ್ ಇದೆ ಮತ್ತೆ ಕಾಟನ್ ಕಡಿಮೆ ಇದೆ. ಬಿ ಪಾಯಿಂಟ್ ಅಲ್ಲಿ ಜಾಸ್ತಿ ಕಾಟನ್ ಇದೆ, ಕಡಿಮೆ ಕಾರ್ನ್ ಇದೆ. ಸೊ ದಟ್ಸ್ ವಾಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. The figure illustrates that production possibilities of economy. Any point on or below curve represents combination of cotton. ಅಂದ್ರೆ ಎ ಮತ್ತೆ ಬಿ ಈ ಮಧ್ಯೆ ಇರುವಂತದ್ದು ಯಾವಾಗಲೂ ಕಾಂಬಿನೇಷನ್ ಆಫ್ ಕಾರ್ನ್ ಅಂಡ್ ಕಾಟನ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ ವಿತ್ ಅನ್ ಎಕನಾಮಿಕ್ ರಿಸೋರ್ಸಸ್. ಅವ್ರು ಇರೋ ರಿಸೋರ್ಸಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ದ ಕರ್ವ್ ಗಿವ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕಾರ್ನ್ ದಟ್ ಪ್ರೊಡ್ಯೂಸ್ ಇನ್ ಎಕನಾಮಿ ಫಾರ್ ಎನಿ ಅಮೌಂಟ್ ಆಫ್ ಕಾಟನ್. ಸೊ ಆ ಕಾಟನ್ ಬದಲು ನಾವು ಕಾರ್ನೆ ಮ್ಯಾನುಫ್ಯಾಕ್ಚರ್ ಮಾಡೋಣ ಅಂತ ಇದು ಮಾಡುತ್ತೆ. ವೈಸ ವರ್ಸ. ದಿಸ್ ಇಸ್ ಕಾಲ್ಡ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್. ಆ ಫಿಗರ್ ನ ಇಟ್ಕೊಂಡು ನಾನು ಇನ್ನೊಂದು ಮೀನಿಂಗ್ ನ ಇಲ್ಲಿ ಕೊಟ್ಟಿರೋದು. ಲಾಸ್ಟ್ ಕನ್ಕ್ಲೂಷನ್ ಆಗಿ ಹೇಳೋದಾದ್ರೆ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಗಿವ್ಸ್ ಕಾಂಬಿನೇಷನ್ ಆಫ್ ನನ್ನ ಎಕ್ಸಾಂಪಲ್ ಅಲ್ಲಿ ಕಾರ್ನ್ ಅಂಡ್ ಕಾಟನ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ when the resources of the economy are fully utilized. ಅವರಲ್ಲಿರೋ ದೇಶದಲ್ಲಿ ಇರೋ ರಿಸೋರ್ಸಸ್ ನ ಪೂರ್ತಿಯಾಗಿ ಯೂಸ್ ಮಾಡ್ಕೊಂಡಾಗ ಅಲ್ಲಿ ಬರೋ ಅಂತದನ್ನ ಹೇಳ್ತೀವಿ. ಸೊ ನೋಟ್ ದಟ್ ಪಾಯಿಂಟ್ ಲೈಯಿಂಗ್ ಸ್ಟ್ರಿಕ್ಟ್ಲಿ ಬಿಲೋ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ರೆಪ್ರೆಸೆಂಟ್ಸ್ ಕಾಂಬಿನೇಷನ್ ಆಫ್ ಕಾರ್ನ್ ಅಂಡ್ ಕಾಟನ್. ಸೊ ಸೇಮ್ ರಿಸೋರ್ಸಸ್, ಕೆಲವೊಂದು ನಾನು ರಿಸೋರ್ಸಸ್ ನಾನು ಯೂಸ್ ಮಾಡ್ದಲೆ ಹಂಗೆ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ನಾವು ಕರಿತೀವಿ. ಸೊ ಇಟ್ಸ್ ವೇಸ್ಟ್ಫುಲ್ ಫ್ಯಾಷನ್. ಸೊ ನಿನ್ನಲ್ಲಿ ರಿಸೋರ್ಸ್ ಇದೆ, ಒಳ್ಳೆ ಲ್ಯಾಂಡ್ ಎಲ್ಲ ಚೆನ್ನಾಗಿದೆ, ಭೂಮಿ ಎಲ್ಲ ಚೆನ್ನಾಗಿದೆ, ಆದ್ರೂ ಅಲ್ಲಿ ಏನು ಬೆಳೀತಾ ಇಲ್ಲ ಅಂತಂದ್ರೆ ಇಟ್ಸ್ ಅಂಡರ್ ಎಂಪ್ಲಾಯ್ಡ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್. ಓಕೆ, ಐ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ ಬಿಕಾಸ್ another 5 minutes in this session actually. So write a note on centrally planned economy. Centrally planned economy ನಾನು ಡೈರೆಕ್ಟ್ ಆಗಿ ಇದಕ್ಕೆ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಅಂತ ಅಂದ್ರೆ ದೇರ್ ಇಸ್ 3 types of economy majorly. One is centrally planned, another one is market economy, another one is ಮಿಕ್ಸೆಡ್ ಎಕನಾಮಿ. ಯೂಶುವಲ್ ಆಗಿ ಎಲ್ಲಾ ದೇಶದಲ್ಲೂ ಇನ್ ರಿಯಾಲಿಟಿ ಆಗಿ ಹೇಳ್ಬೇಕು ಅಂತಂದ್ರೆ ಮಿಕ್ಸೆಡ್ ಎಕನಾಮಿನೇ ಎಲ್ಲಾ ಕಡೆ ನಾವು ನೋಡ್ತೀವಿ. ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಅಂದ್ರೆ ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಇಟ್ಸ್ ಆಲ್ ಕಂಟ್ರೋಲ್ಡ್ ಬೈ ದ ಗವರ್ಮೆಂಟ್, ಸೆಂಟ್ರಲ್ ಅಥಾರಿಟಿ. ಒಬ್ರು ಕಂಟ್ರೋಲ್ ಮಾಡ್ತಾರೆ, ಗವರ್ಮೆಂಟ್, ಎಸ್ಪೆಷಲಿ ಗವರ್ಮೆಂಟ್. ಅದನ್ನ ನಾವೇನಂತ ಕರಿತೀವಿ, ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ. ದಟ್ಸ್ ಮೀನಿಂಗ್ ಇಸ್ ಇನ್ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ದಿ ಗವರ್ಮೆಂಟ್ ಆಫ್ ಆರ್ ಸೆಂಟ್ರಲಿ ಅಥಾರಿಟಿ ಪ್ಲಾನ್ಸ್ ಆಲ್ ದ ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಆಫ್ ದ ಎಕನಾಮಿ. ಆ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ತಗೊಳ್ಳುವಂಥದ್ದು. ಯಾವ್ಯಾವ ಇಂಪಾರ್ಟೆಂಟ್ ಡಿಸಿಷನ್ಸ್ ಇಲ್ಲಿ? ರಿಗಾರ್ಡಿಂಗ್ ಪ್ರೊಡಕ್ಷನ್, ಎಕ್ಸ್ಚೇಂಜ್, ಕನ್ಸಂಪ್ಷನ್ goods and services are made by government. First one is all central authority plans all the important activities in the economy na plan ಮಾಡೋರು ಗವರ್ಮೆಂಟ್. ದಟ್ ಇಸ್ ಸೆಂಟ್ರಲ್ ಪ್ಲಾನ್ಡ್ ಎಕನಾಮಿ. ಎಲ್ಲಾ ಡಿಸಿಷನ್ಸ್ ನ ತಗೊಳ್ಳೋದು ಗವರ್ಮೆಂಟ್. ದಟ್ಸ್ ದಟ್ ಒನ್. ನೆಕ್ಸ್ಟ್ ಒನ್ ಇಸ್ ದ ಸೆಂಟ್ರಲ್ ಅಥಾರಿಟಿ ಮೇ ಟ್ರೈ ಟು ಪರ್ಟಿಕ್ಯುಲರ್ ಅಲೋಕೇಶನ್. ಆ ರಿಸೋರ್ಸಸ್ ನ ಅಲೋಕೇಟ್ ಮಾಡೋದು ಯಾರಾಗಿರ್ತಾರೆ? ಅವರೇ ಆಗಿರ್ತಾರೆ. ಅಂದ್ರೆ ದಿಸ್ ಇಸ್ ದ ಪಾಯಿಂಟ್ ಆಗಿ ನಾನು ಹೇಳೋದಾದ್ರೆ ಇಟ್ ಈಸ್ ಇದನ್ನ ಬೇಕಾದ್ರೆ ಇನ್ನೂ ಡಿಫೈನ್ ಆಗಿ ಬರ್ಕೋತೀವಿ ಅಂತ ಅಂದ್ರೆ, ಸೊ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಮೀನ್ಸ್ ನೋಡಿ, ಇದನ್ನ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಸೆಂಟ್ರಲಿ ಪ್ಲಾನ್ಡ್ ಜಾಸ್ತಿ ನಿಮ್ಗೆ ಮಾರ್ಕ್ಸ್ ಬೇಕು ಅಂದ್ರೆ ಎಕನಾಮಿ ಮೀನ್ಸ್ ಆಲ್ ದ ಎಕನಾಮಿಕ್ ಆಕ್ಟಿವಿಟೀಸ್ are controlled by government. This is what he called it as controlled and managed by ಅಂತ ಹಾಕೊಳ್ಳಿ. controlled and managed by government. This is what centrally planned economy ಅಂತಾನು ಕರಿತೀವಿ ನಾವು. ಸೊ ಇದಕ್ಕೆ ಬೇಕಾ ನೀವು ನಾನು ಮತ್ತೆ ಬೇಕಾ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿಗೆ ನಿಮ್ಗೆ ಮೀನಿಂಗ್ ಹೊಸದ್ ಬರ್ತಿದೀನಿ, ಅದನ್ನ ಬರ್ಕೊಳ್ಳಿ. ಇನ್ನು ಪಾಯಿಂಟ್ ವ್ಯೂ ಅಲ್ಲಿ ನಾವು ಬರೆಯೋದಾದ್ರೆ, ಸೊ ದಿಸ್ ಇಸ್ ಮೀನಿಂಗ್ ಆಯ್ತು. ಸೊ ಪಾಯಿಂಟ್ ವ್ಯೂ ಅಲ್ಲಿ ಬರೆಯೋದಾದ್ರೆ ಸೆಂಟ್ರಲ್ ಎಕನಾಮಿ
ಸೊ ಫಸ್ಟ್ ಪಾಯಿಂಟ್ ಏನ್ ಬರೀತೀರಾ ಅಂತಂದ್ರೆ ಇದ್ರ ಫ್ಯೂಚರ್ ಅಂತ ಬಂದಾಗ, ಸೊ ಸೆಂಟ್ರಲ್ ಅಥಾರಿಟಿ ಪ್ಲಾನ್ಸ್, ಇದೇನು ಫ್ಯೂಚರ್ ಹೇಳಿ, ಇದು ಎಲ್ಲಾ ಅಥಾರಿಟಿ ಎಲ್ಲಾ ಪ್ಲಾನ್ಸ್ ಯಾರು ಮಾಡತ್ತಿದ್ದು, ಸೆಂಟ್ರಲ್ ಗೌರ್ಮೆಂಟೇ ಮಾಡುತ್ತೆ, ಸೆಂಟ್ರಲ್ ಅಥಾರಿಟಿ ಎಲ್ಲ ಮಾಡುವಂಥದ್ದು. ಸೊ ನೆಕ್ಸ್ಟ್ ಒನ್ ಇಸ್ decision making. Second point is what? Decision making. So decision making, all important decisions ಯಾವ್ದು ರಿಗಾರ್ಡಿಂಗ್ ಪ್ರೊಡಕ್ಷನ್, ಎಕ್ಸ್ಚೇಂಜ್ ಅಂಡ್ ಕನ್ಸಂಪ್ಷನ್ ಡಿಸಿಷನ್ಸ್ ಎಲ್ಲ ಇದೇ ತಗೊಳುತ್ತೆ. ಥರ್ಡ್ ಪಾಯಿಂಟ್ ಇಸ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಈ ಅಲೋಕೇಶನ್ ಆಫ್ ರಿಸೋರ್ಸಸ್ ನೆಲ್ಲ ಮಾಡೋದು ಯಾರು? ಗೌರ್ಮೆಂಟ್. ಸೊ ಅದನ್ನ ಥರ್ಡ್ ಪಾಯಿಂಟ್ ಆಗಿ ನಾನಿಲ್ಲಿ ಬರ್ದಿದ್ದೀನಿ. ಸೊ ಈ ತರನು ಕೂಡ ನೀವು ಇದನ್ನ ಡಿಫೈನ್ ಮಾಡಬಹುದು. ಇದನ್ನ ನಾನು ಮತ್ತೆ ಗ್ರೂಪ್ ಅಲ್ಲಿ ಇದು ಮಾಡ್ತೀನಿ, ಯು ಕ್ಯಾನ್ ನೋಟ್ ಡೌನ್ ದಿಸ್, ಅದನ್ನು ಮತ್ತೆ ಚೇಂಜ್ ಮಾಡ್ಕೊಳ್ಳಿ. ಸೊ ಈ 3 ಪಾಯಿಂಟ್ ನ ನೀವು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ರಿವೈಸ್ಡ್ ಆನ್ಸರ್. ಸೊ ನಿಮ್ಗೆ ಒಂಚೂರು ಕ್ಲಾರಿಟಿ ಚೆನ್ನಾಗಿ ಸಿಗ್ಲಿ ಅನ್ನೋದಕ್ಕೋಸ್ಕರ, ಈಸಿ ಆಗ್ಲಿ ರೈಟಿಂಗ್ಗೋಸ್ಕರ ಅಂತ ನಾನು ಕೊಡ್ತಾ ಇರೋದು. ಸೊ ಎಕ್ಸಾಂಪಲ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಫ್ ಇಟ್ ಇಸ್ ಫೌಂಡ್ ದಟ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಪ್ರಾಸ್ಪೆರಿಟಿ ಅಂಡ್ ವೆಲ್ ಬೀಯಿಂಗ್, ಎಲ್ಲ ದೇಶದಲ್ಲಿ ಹೆಲ್ತ್ ಸರ್ವಿಸಸ್ ಎಲ್ಲರೂ ಅವರೇ ಪ್ರೊಡ್ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ, ಆಗ ಗೌರ್ಮೆಂಟ್ ಇಂಟರ್ಫಿಯರ್ ಆಗಿ ಇಂಡ್ಯೂಸ್ ಮಾಡಿ ಅವರೇ ಸರ್ವಿಸಸ್ಗಳನ್ನೆಲ್ಲ ಓಪನ್ ಆಗಿ ಕೊಡ್ತಾರೆ. ಸೊ ದಟ್ಸ್ ವಾಟ್ ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ಕೊಟ್ಟಿರೋದು. ಓಕೆ, ದಟ್ಸ್ ಆಲ್ ಅಬೌಟ್ ಇಷ್ಟು 4 ಕ್ವಶನ್ಸ್ ನಾನು ಎಕ್ಸ್ಪ್ಲೈನ್